ಮೇಲ್ಕೋಟೆ ವೈರಮುಡಿ ಉತ್ಸವದ ಬಗ್ಗೆ ಎಷ್ಟು ವರ್ಷಗಳಿಂದ ತಿಳ್ಕೊಳ್ತಾ ಮಾತಾಡ್ತಾ ಫೈನಲಿ ಇದನ್ನಿವತ್ತು ನಾನು ನನ್ನ ಫ್ರೆಂಡ್ ಶ್ರುತಿ ಜೊತೆ ವಿಟ್ನೆಸ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ. ಸಮಯ ರಾತ್ರಿ 8 ಗಂಟೆ. ಮನೆಯಿಂದ ಹೊರಟು ಹೀಗೆ ಮಾತಾಡ್ತಾ ಹೇಗೆ ಯಾವಾಗ ಡೆಸ್ಟಿನೇಷನ್ ರೀಚ್ ಆದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ. ದಟ್ಸ್ ದ ಬ್ಯೂಟಿ ಆಫ್ ಟ್ರಾವೆಲಿಂಗ್ ವಿತ್ ಅ ಫ್ರೆಂಡ್. ಮಧ್ಯರಾತ್ರಿ 12 ಗಂಟೆ. ಸೊ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ನಮ್ ಗಾಡಿನ ಪಾರ್ಕ್ ಮಾಡಿ ಮನೆಯಿಂದ ಶ್ರುತಿ ತಂದಿದ್ದ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕುಡಿದು ನಮ್ಮ ವಾಕ್ ಟುವರ್ಡ್ಸ್ ಟೆಂಪಲ್ ಸ್ಟಾರ್ಟ್ ಆಯ್ತು. ಅಬ್ಬಾ ಎಂಥ ಜನಜಂಗುಳಿ ಅಂತೀರಾ, ಬಟ್ ಜನಗಳ ಮಧ್ಯೆ ಭಗವಂತನ ಹುಡುಕೊಂಡು ಹೋಗಿ ದರ್ಶನ ಮಾಡೋದು ಇಟ್ಸ್ ಅ ವೈಬ್. ಬೆಳಗಿನ ಜಾವ 3 ಗಂಟೆ. ನನ್ನ ಲೈಫಲ್ಲಿ ಈ ತರದ ಅನುಭವ ಇದೇ ಮೊದಲು. ಮೇಲುಕೋಟೆಯ ಸ್ಥಾನಿಕರಾದ ಶ್ರೀನಿವಾಸ ನರಸಿಂಹನ್ ಗುರುಜಿ ಹಾಗೂ ಅವರ ವೈಫ್ ಶಾಲಿನಿ ಅವರಿಗೆ ಬಿಗ್ ಥ್ಯಾಂಕ್ಸ್. ನನಗೆ ಇಂಥದ್ದೊಂದು ಅನುಭವ ಕೊಟ್ಟಿದ್ದಕ್ಕೆ. ಎಂಥ ದರ್ಶನ ಸಿಕ್ತು, ನನ್ನ ಜೀವನದಲ್ಲಿಂದ ಮರೆಯೋದಕ್ಕಾಗಲ್ಲ. ವೈರಮುಡಿ ಉತ್ಸವ ರಾತ್ರಿ 8 ಗಂಟೆ ನಂತರ ಪ್ರಾರಂಭವಾಗಿ ಬೆಳಗ್ಗಿನ ಜಾವ 3:40 ಮುಗಿತು. ಸೊ ಬೇಸಿಕ್ಲಿ ವೈರಮುಡಿ ಕಿರೀಟ ಸೂರ್ಯನ ಕಿರಣಗಳನ್ನ ನೋಡೋದಿಲ್ಲ. ಆದ್ರೆ ಸೂರ್ಯೋದಯದ ಸಮಯ ಹತ್ರ ಬರ್ತಿದ್ದ ಹಾಗೆ ಚೆಲುವ ನಾರಾಯಣನ ಚೆಲುವನ್ನ ಇಮ್ಮಡಿಯಾಗಿಸೋದು ರಾಜಮುಡಿ ಹಾಗೂ ಇತರೆ ವಜ್ರ ಖಚಿತ ಆಭರಣಗಳು. ಅಬ್ಬಬ್ಬಾ, ಈ ಅಲಂಕಾರ ನೋಡಿ. ಒಂದಿಡೀ ರಾತ್ರಿ ನಾನೆದ್ದಿದ್ದು ಇದೇ ಮೊದಲು. And it was totally worth it. But ವಾಪಸ್ ಬೆಂಗಳೂರಿಗೆ ಬರ್ತಾ ನಿದ್ದೆನೇ ತಡೆಯೋದಕ್ಕಾಗ್ಲಿಲ್ಲ. 2 ಗಂಟೆಗಳ ಕಾಲ ನಿದ್ದೆ ಮಾಡಿ we are back to ನಮ್ಮ ಬೆಂಗಳೂರು. ಚೆಲುವರಾಯನನ್ನ ನೋಡಿ ಕಣ್ತುಂಬಿಸಿಕೊಳ್ಳಲು 14ನೇ ಏಪ್ರಿಲ್ ಸೋಮವಾರದವರೆಗೂ ಅವಕಾಶವಿದೆ. ತಪ್ಪದೆ 4 ಪ್ರಮುಖ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದಾದ ಮೇಲುಕೋಟೆಗೆ ಬನ್ನಿ. ಚೆಲುವ ನಾರಾಯಣನ ಕೃಪೆಗೆ ಪಾತ್ರರಾಗಿ.